Hi, dear students. Welcome to this class. Today we are here with a new concept called circular linked list. It is a variant of linked list. In this semester, we need to study only conceptual part of circular linked list. It means there will be no implementation or programming concepts based on circular linked list. Before getting into circular linked list concept, we must know the disadvantages related with single linked list. Then only we can understand the advantages of circular linked list. In single linked list, traversing is done only in one direction because of the presence of only one link field. ಅದರಿಂದ ನಾವು ಇದನ್ನು ಸಿಂಗಲ್ ಲಿಂಕ್ ಲಿಸ್ಟನ್ನ ಒನ್ ವೇ ಲಿಸ್ಟ್ ಅಂತ ಕರಿತೀವಿ. Each and every node has only one link field so that we will be able to access only one element in forward direction. ಈ ನೋಡಿನ ಲಿಂಕ್ ಫೀಲ್ಡಲ್ಲಿ ನೆಕ್ಸ್ಟ್ ನೋಡಿನ ಅಡ್ರೆಸ್ ಇರುತ್ತೆ, ಹಾಗಾಗಿ ಈ ನೋಡನ್ನು ಆಕ್ಸೆಸ್ ಮಾಡ್ಬೋದು. ಈ ನೋಡಿನ ಲಿಂಕ್ ಫೀಲ್ಡಲ್ಲಿ ನೆಕ್ಸ್ಟ್ ನೋಡಿನ ಅಡ್ರೆಸ್ ಇರ್ತದೆ. ಸೊ ಫಾರ್ವರ್ಡ್ ಡೈರೆಕ್ಷನಲ್ಲಿ ನಾವೇನು ಮಾಡ್ತೀವಿ, ನೋಡ್ಸನ್ನು ಆಕ್ಸೆಸ್ ಮಾಡ್ತಾ ಹೋಗ್ತೀವಿ. ಹೆನ್ಸ್ ವಿ ಕಾಲ್ ದಿಸ್ ಆ್ಯಸ್ ಒನ್ ವೇ ಲಿಸ್ಟ್. ರಿವರ್ಸ್ ಡೈರೆಕ್ಷನ್ನಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು access the nodes. To delete a specific node, address of the first node of the list should be provided. ಈಗ ನಾವು ಈ ನೋಡನ್ನು ಡಿಲೀಟ್ ಮಾಡಬೇಕು ಅಂತಂದರೆ ನಮಗೆ ಫಸ್ಟ್ ನೋಡಿನ ಅಡ್ರೆಸ್ ಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನಾವು ಟ್ರಾವೆರ್ಸ್ ಮಾಡ್ತಾ ಇಲ್ಲಿಗೆ ರೀಚ್ ಆಗಿ ಇದನ್ನು ಡಿಲೀಟ್ ಮಾಡ್ಬೋದು. ಸರ್ಚ್ ಮಾಡುವಾಗಲೂ ಅಷ್ಟೇ, ಯಾವಾಗ ನಾವು ಫಸ್ಟ್ ನೋಡಿಂದ ಸರ್ಚಿಂಗನ್ನು ಶುರು ಮಾಡ್ತೀವಿ. ಸೊ ಸಿಂಗಲ್ ಲಿಂಕ್ ಲಿಸ್ಟಲ್ಲಿ ಇಫ್ ಯು ವಾಂಟ್ ಎನಿ ಆಪರೇಷನ್ ಟು ಪರ್ಫಾರ್ಮ್ ಆನ್ ಲಿಂಕ್ಡ್ ಲಿಸ್ಟ್ ವಿ ಮಸ್ಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ನೋಡ್. ಹಾಗಾಗಿ ಅದು ಇಟ್ ವಿಲ್ ಬಿ ಎ ಲೆಂತಿ ಪ್ರೋಸೆಸ್. ಸರ್ಕ್ಯುಲರ್ ಲಿಂಕ್ ಲಿಸ್ಟ್ ಹೀಗಿರುತ್ತೆ. ಇದನ್ನು ನೀವು ನೋಡಿದ್ರೆ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ ಸಿಂಗಲ್ ಲಿಂಕ್ ಲಿಸ್ಟ್ಗೂ ಈ ಲಿಂಕ್ ಲಿಸ್ಟ್ಗೂ. ಇದು ಫಸ್ಟ್ ನೋಡ್, ಇದು ಪಾಯಿಂಟರ್ ವೇರಿಯಬಲ್ ಫಸ್ಟ್, ಇದರಲ್ಲಿ ಈ ನೋಡಿನ ಅಡ್ರೆಸ್ ಸ್ಟೋರ್ ಆಗಿರುತ್ತೆ. ಓಕೆ, ಸೆಕೆಂಡ್ ನೋಡ್ 10, 20, 30, 40. ಟೋಟಲಿ ದೇರ್ ಆರ್ 5 ನೋಡ್ಸ್ ಇನ್ ದಿಸ್ ಲಿಸ್ಟ್. ಡಿಫ್ರೆನ್ಸನ್ನು ಇಲ್ಲಿ ಅಬ್ಸರ್ವ್ ಮಾಡಿ. ಲಾಸ್ಟ್ ನೋಡಿನ ಲಿಂಕ್ ಫೀಲ್ಡಲ್ಲಿ ಏನಿದೆ ಅಂತ. ಪ್ರತಿ ನೋಡಿನ ಲಿಂಕ್ ಫೀಲ್ಡಲ್ಲಿ ಅದರ ನೆಕ್ಸ್ಟ್ ನೋಡ್ನ ಅಡ್ರೆಸ್ ಇರುತ್ತೆ ಅಲ್ವಾ. ಆದರೆ ಲಾಸ್ಟ್ ನೋಡಲ್ಲಿ ಸಿಂಗಲ್ ಲಿಂಕ್ ಲಿಸ್ಟಲ್ಲಿ ನಲ್ ಕ್ಯಾರೆಕ್ಟರ್ ಇರ್ತಾ ಇತ್ತು. ದಟ್ ಇಂಡಿಕೇಟ್ಸ್ ದ ಎಂಡ್ ಆಫ್ ದ ಲಿಸ್ಟ್. ಬಟ್ ಇಲ್ಲಿ ನಲ್ ಕ್ಯಾರೆಕ್ಟರ್ ಇಲ್ಲ, ಇಲ್ಲಿ ಅಡ್ರೆಸ್ ಇದೆ. ಯಾವುದ್ರದ್ದು? ಫಸ್ಟ್ ನೋಡಿನ ಅಡ್ರೆಸ್ ಇದೆ. ಫಸ್ಟ್ ನೋಡಿನ ಅಡ್ರೆಸ್ ಇದೆ. ಹಾಗಾಗಿ ಇದು ದಿಸ್ ವಿಲ್ ನಾಟ್ ಬಿ ದ ಎಂಡ್ ಆಫ್ ಲಿಂಕ್ಡ್ ಲಿಸ್ಟ್. ಈ ನೋಡು ಫಸ್ಟ್ ನೋಡ್ಗೆ ಪಾಯಿಂಟ್ ಮಾಡುತ್ತೆ. ಎಗೇನ್ ಫಸ್ಟ್ ನೋಡ್ ಸೆಕೆಂಡ್ ನೋಡಿಗೆ, ಸೆಕೆಂಡ್ ನೋಡ್ ಥರ್ಡ್ ನೋಡ್ಗೆ, ಥರ್ಡ್ ಟು ಫೋರ್ತ್, ಫೋರ್ತ್ ಟು ಫಿಫ್ತ್, ಆ್ಯಂಡ್ ಇನ್ ಟರ್ನ್ ಫಿಫ್ತ್ ಟು ಫಸ್ಟ್. ಹೀಗೆ ಸರ್ಕ್ಯುಲರ್ ಫ್ಯಾಷನ್ನಲ್ಲಿ ನಾವು ನೋಡ್ಸನ್ನು ಆಕ್ಸೆಸ್ ಮಾಡ್ಬೋದು. ಹಾಗಾಗಿ ಇದು ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ಹಿಯರ್ ದ ನೋಡ್ಸ್ ಆರ್ linked with each other in circular fashion.
ಈಗ ಗೊತ್ತಾಯ್ತಲ್ಲ ಸರ್ಕ್ಯುಲರ್ ಲಿಂಕ್ ಲಿಸ್ಟ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿ. ಸರ್ಕ್ಯುಲರ್ ಲಿಂಕ್ ಲಿಸ್ಟ್ನ ಡೆಫಿನಿಷನ್ ನೋಡೋಣ. ಎ ಸರ್ಕ್ಯುಲರ್ linked list is a variation of ordinary linked list in which link field of the last node contains address of the first node. ಸರ್ಕ್ಯುಲರ್ ಕ್ಯೂ ನೋಡಿದ್ವಲ್ವಾ, ಅದೇ ಥರ ಇಲ್ಲಿ ಲಾಸ್ಟ್ ನೋಡ್ ಏನಿದೆ ಇದರ ಲಿಂಕ್ ಫೀಲ್ಡಲ್ಲಿ ಫಸ್ಟ್ ನೋಡಿನ ಅಡ್ರೆಸ್ ಇರುತ್ತೆ. ದಿಸ್ ಈಸ್ ದ ಡೆಫಿನಿಷನ್ ಆಫ್ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ಅಡ್ವಾಂಟೇಜಸ್ ಏನು? ಎವ್ರಿ ನೋಡ್ ಈಸ್ ಆಕ್ಸೆಸಿಬಲ್ ಫ್ರಮ್ ಎ ಗಿವನ್ ನೋಡ್. ನಾವು ಯಾವುದೇ ನೋಡಲ್ಲಿರಲಿ, ಎಕ್ಸಾಂಪಲ್ ಇಲ್ಲಿ 20ಯಲ್ಲಿದ್ದೀವಿ ಅಂತ ತಿಳ್ಕೊಳ್ಳಿ, ಇಲ್ಲಿಂದ ನೀವು ಈ ಲಿಂಕ್ಡ್ ಲಿಸ್ಟಿನ ಎಲ್ಲ ನೋಡ್ಸನ್ನು ಆಕ್ಸೆಸ್ ಮಾಡ್ಬೋದು. ವೆರಾಸ್ ಇನ್ ಸಿಂಗಲ್ ಲಿಂಕ್ಡ್ ಲಿಸ್ಟಲ್ಲಿ ನಿಮ್ಗೆ ಅದು ಸಾಧ್ಯ ಆಗ್ತಿರಲಿಲ್ಲ. ನೀವು 20ಯಲ್ಲಿದ್ದರೆ ನೆಕ್ಸ್ಟ್ 2 ನೋಡ್ಸನ್ನು ಮಾತ್ರ ನೀವು ಆ್ಯಕ್ಸೆಸ್ ಮಾಡ್ಬೋದಾಗಿತ್ತು. ನೀವು ಇವೆರಡು ನೋಡನ್ನು ಆ್ಯಕ್ಸೆಸ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಬಟ್ ಇನ್ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ನೋಡಿ, 20ಯಿಂದ 30ಗೆ ಹೋಗ್ಬೋದು, 30ಯಿಂದ 40ಗೆ ಹೋಗ್ಬೋದು, 40ಯಿಂದ 15 ಆ್ಯಕ್ಸೆಸ್ ಮಾಡ್ಬೋದು, 50ಯಿಂದ 10 ಆ್ಯಕ್ಸೆಸ್ ಮಾಡ್ಬೋದು. ಸೊ ಲಿಂಕ್ಡ್ ಲಿಸ್ಟ್ನ ಅಷ್ಟೂ ನೋಡ್ಸನ್ನು ಆ್ಯಕ್ಸೆಸ್ ಮಾಡ್ಬೋದು ಫ್ರಮ್ ಎನಿ ಗಿವನ್ ನೋಡ್. ಟು ಡಿಲೀಟ್ ಎ ನೋಡ್ ದ ಅಡ್ರೆಸ್ ಆಫ್ ದ ಫಸ್ಟ್ ನೋಡ್ ಈಸ್ ನಾಟ್ ನೆಸೆಸರಿ. ನಾವು ಲಾಸ್ಟ್ ಎಕ್ಸಾಂಪಲ್ನಲ್ಲಿ ನೋಡಿದ್ವಲ್ವಾ, ಒಂದು ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು ಅಂತಂದರೆ ನಾವು ಫಸ್ಟಿಂದ ಟ್ರಾವರ್ಸ್ ಮಾಡಬೇಕು ಅಂತ. ಹಾಗೇನೂ ಇಲ್ಲ, ನಾವು ಯಾವ ನೋಡಲ್ಲಿದ್ದರೆ ಅಲ್ಲಿಂದಲೇ ನಾವು ಸರ್ಚನ್ನು ಶುರು ಮಾಡ್ಬೋದು. ಸರ್ಟನ್ ಆಪರೇಷನ್ಸ್ ಲೈಕ್ ಕನ್ಕ್ಯಾಟಿನೇಷನ್ ಆ್ಯಂಡ್ ಸ್ಪ್ಲಿಟ್ಟಿಂಗ್ ಆಫ್ ಲಿಸ್ಟ್ಸ್. ಕನ್ಕ್ಯಾಟಿನೇಷನ್ ಆ್ಯಂಡ್ ಸ್ಪ್ಲಿಟ್ಟಿಂಗ್. ಕನ್ಕ್ಯಾಟಿನೇಷನ್ ಅಂತಂದರೆ ಎರಡು ಲಿಂಕ್ಡ್ ಲಿಸ್ಟನ್ನು ಜಾಯಿನ್ ಮಾಡೋದು. ಸ್ಪ್ಲಿಟ್ಟಿಂಗ್ ಅಂತಂದರೆ ಒಂದು ಲಿಂಕ್ಡ್ ಲಿಸ್ಟನ್ನು ಡಿವೈಡ್ ಮಾಡೋದು, ಎರಡು ಭಾಗ ಆಗಿ ಒಡೆಯೋದು. ಇಂಥ ಆಪ್ರೇಷನ್ಸ್ ಎಲ್ಲವೂ ಕೂಡ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಈಸಿ. ಸಿಂಗಲ್ ಲಿಂಕ್ಡ್ ಲಿಸ್ಟಲ್ಲಿ ಅದು ಕಷ್ಟ ಆಗುತ್ತೆ. ಆಮೇಲೆ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡ್ಕೊಂಡು ಮಾಡೋಂಥ ಆಪ್ರೇಷನ್ಸು ಎಫಿಷಿಯೆಂಟಾಗಿರುತ್ತೆ. ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ ಪಿಕ್ಟೋರಿಕಲಿ ಅಬ್ಸರ್ವ್ ಮಾಡ್ಬೋದು. ಎರಡು ಥರ ರೆಪ್ರೆಸೆಂಟ್ ಮಾಡ್ಬೋದು. ಅಪ್ರೋಚ್ 1 ಏನಿದೆ ನೋಡಿ, ಪಾಯಿಂಟರ್ ವೇರಿಯಬಲ್ ಫಸ್ಟ್ ಅಂತ ಏನಿದೆ ಈಸ್ ಯೂಸ್ಡ್ ಟು ಡೆಸಿಗ್ನೇಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನಾವು ಇದುವರೆಗೂ ನೋಡಿರೋಂಥ ಎಕ್ಸಾಂಪಲ್ಸಲ್ಲಿ ಸಿಂಗಲ್ ಲಿಂಕ್ಡ್ ಲಿಸ್ಟಲ್ಲಿ ಏನಿರುತ್ತೆ, ಫಸ್ಟ್ ಅಂತ ಒಂದು ವೇರಿಯಬಲ್ ಇರುತ್ತೆ, ಅದು ನೋಡ್ 1ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ನಾವು ಇಲ್ಲಿಂದ ಶುರು ಮಾಡ್ತೀವಿ, ಇದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಳ್ತೀವಿ. ಇದು ಅಪ್ರೋಚ್ 1. ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟಲ್ಲೂ ಹಾಗೆ, ಇಲ್ಲಿ ಫಸ್ಟ್ ಅಂತ ಹೇಳ್ತೀವಿ. ಕೆಲವು ಎಕ್ಸಾಂಪಲ್ಸಲ್ಲಿ ಹೆಡ್ ಅಂತ ಕರೀತಾರೆ. ಸೊ ಇಲ್ಲಿಂದ ನಾವು ಏನು ಮಾಡ್ತೀವಿ, ಇದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಂಡು ಟ್ರಾವರ್ಸಿಂಗ್ ಶುರು ಮಾಡ್ತೀವಿ. ಲಾಸ್ಟ್ ನೋಡಿನ ಅಡ್ರೆಸ್ ಬೇಕು ಅಂತಂದರೆ ನಾವು ಈ ಫಸ್ಟಿಂದ ಶುರು ಮಾಡಿ ಎಲ್ಲ ನೋಡ್ಸನ್ನು ಟ್ರಾವರ್ಸ್ ಮಾಡ್ತಾ ಹೋಗಬೇಕು. ಇನ್ನೊಂದು ಅಪ್ರೋಚ್ 2 ನೋಡಿ, ಇಲ್ಲಿ ಏನು ಡಿಫ್ರೆನ್ಸ್ ಇದೆ. ಇಲ್ಲಿ ಫಸ್ಟ್ ಅಂತ ಪಾಯಿಂಟರು ಫಸ್ಟ್ ನೋಡ್ಗೆ ಪಾಯಿಂಟ್ ಮಾಡ್ತಿತ್ತು, ಈಗ ಅದು ಇಲ್ಲ. ಇಲ್ಲಿ ಇನ್ ಆಬ್ಸೆನ್ಸ್ ಆಫ್ ದ್ಯಾಟ್ ದ ಲಾಸ್ಟ್ ವೇರಿಯಬಲ್ ಹ್ಯಾಸ್ ಬೀನ್ ಯೂಸ್ಡ್. ಇಲ್ಲಿ ಲಾಸ್ಟ್ ಅಂತ ಒಂದು ಪಾಯಿಂಟರ್ ಇದೆ, ಅದು ಲಾಸ್ಟ್ ನೋಡ್ಗೆ ಪಾಯಿಂಟ್ ಮಾಡ್ತಿದೆ. ದಿಸ್ ಈಸ್ ಅಪ್ರೋಚ್ 2. ಎ ಪಾಯಿಂಟರ್ ವೇರಿಯಬಲ್ ಲಾಸ್ಟ್ ಅನ್ನೋದು ಕ್ಯಾನ್ ಬಿ ಯೂಸ್ಡ್ ಟು ಡೆಸಿಗ್ನೇಟ್ ದ ಲಾಸ್ಟ್ ನೋಡ್, and the node that follow last can be designated as the first node of the list. ಇದನ್ನು ಲಾಸ್ಟ್ ನೋಡ್ ಅಂತ ನಾವು ಡೆಸಿಗ್ನೇಟ್ ಮಾಡ್ತೀವಿ, ಇದರ ನೆಕ್ಸ್ಟ್ ಬರುವಂಥದ್ದು ಫಸ್ಟ್ ನೋಡು ಅಂತ ಅರ್ಥ ಮಾಡ್ಕೊಳ್ತೀವಿ. ಇದು ಅಪ್ರೋಚ್ 2. ಯಾವುದಾದ್ರೂ ಕನ್ವೀನಿಯನ್ಸ್ ತಕ್ಕಂಗೆ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಕಾನ್ಸೆಪ್ಷುಯಲ್ ಪಾರ್ಟ್ ಮಾತ್ರ ಕಲಿತಾ ಇದ್ದೀವಿ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟಲ್ಲಿ. ಅಲ್ಗಾರಿದಮ್ಸು ಮತ್ತು ಇಂಪ್ಲಿಮೆಂಟೇಷನ್ನು ಎಲ್ಲ ಏನೂ ಇಲ್ಲ. ಸೊ ನಾವು ಜಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟಲ್ಲಿ ಇನ್ಸರ್ಟ್ ಮಾಡೋದಾದರೆ ಒಂದು ನೋಡನ್ನು ಹೇಗೆ ಮಾಡ್ತೀವಿ ಅಂತ. ಇಲ್ಲಿ ಒಂದು ಲಿಂಕ್ಡ್ ಲಿಸ್ಟ್ ಇದೆ, ಇದು ಲಾಸ್ಟ್ ನೋಡ್, ಇದರಲ್ಲಿ 10, 20, 30, 40, 50 5 ಎಲಿಮೆಂಟ್ಸ್ ಇದೆ. ಹೊಸ ನೋಡನ್ನು ಇನ್ಸರ್ಟ್ ಮಾಡಬೇಕು ರಿಯರ್ ಎಂಡಲ್ಲಿ, ಅಂದರೆ ಇಲ್ಲಿ. ಓಕೆ, ಅದರ ಹೆಸರು ಟೆಂಪ್ ಅಂತ, ಅದರ ಇನ್ಫಾರ್ಮೇಷನ್ ಫೀಲ್ಡಲ್ಲಿ 60 ಇದೆ. ಹೇಗೆ ಇನ್ಸರ್ಟ್ ಮಾಡಬೇಕು,
ಈ ಟೆಂಪ್ ಅನ್ನೋ ಅಡ್ರೆಸ್ ಫೀಲ್ಡಲ್ಲಿ ಫಸ್ಟ್ ನೋಡಿನ ಅಡ್ರೆಸ್ಸು ಸ್ಟೋರ್ ಆಗಬೇಕು. ಓಕೆ, ಎಲ್ಲಿರುತ್ತೆ ಫಸ್ಟ್ ನೋಡಿನ ಅಡ್ರೆಸ್ಸು? ಲಾಸ್ಟ್ ನೋಡಲ್ಲಿ ಇರುತ್ತೆ ಅಲ್ವಾ? ಸೊ ಈ ಲಾಸ್ಟನ್ನು ಇಲ್ಲಿಗೆ ಕಾಪಿ ಮಾಡಿದ್ರೆ ಆಯಿತು. ಓಕೆ, ಆಮೇಲೆ ಲಾಸ್ಟ್ ನೋಡಲ್ಲಿ ಟೆಂಪ್ನ ಅಡ್ರೆಸ್ಸನ್ನು ಸ್ಟೋರ್ ಮಾಡಿದರೆ ಆಯಿತು. ಆವಾಗ ಇದು ಇದಕ್ಕೆ ಪಾಯಿಂಟ್ ಮಾಡುತ್ತೆ, ಇದು ಇದಕ್ಕೆ ಪಾಯಿಂಟ್ ಮಾಡುತ್ತೆ. ಇದು ರಿಮೂವ್ ಆಗುತ್ತೆ. ಡಿಲೀಟ್ ಮಾಡೋದು ಹೇಗೆ? ಫ್ರಮ್ ಫ್ರಂಟ್ ಇಲ್ಲಿ 10 ಅಂತಿದೆ ನೋಡಿ, ಈ ನೋಡನ್ನು ನಾವು ಡಿಲೀಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಈ ಲಿಂಕ್ ಲಿಸ್ಟಿಂದ ಏನೇನು ಚೇಂಜಸ್ ಮಾಡಬೇಕಾಗುತ್ತೆ ಇಲ್ಲಿ? ಇದನ್ನು ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಈ ಲಾಸ್ಟ್ ನೋಡಿದೆಯಲ್ವಾ, ಅದನ್ನು ನಾವು ಈ ಸೆಕೆಂಡ್ ನೋಡ್ಗೆ ಕನೆಕ್ಟ್ ಮಾಡಬೇಕು. ಆಗ ನಮಗೆ ಲಿಂಕ್ ಲಿಸ್ಟನ್ನು ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಈ ಸೆಕೆಂಡ್ ನೋಡ್ನ ಅಡ್ರೆಸ್ಸು ಫಸ್ಟ್ ನೋಡಲ್ಲಿರುತ್ತೆ, ಅದು ನಮಗೆ ಕಳೆದು ಹೋಗಬಾರ್ದು ಅಲ್ವಾ? ಸೊ ನಾವೇನು ಮಾಡ್ತೀವಿ, ಫಸ್ಟು ಈ ಲಾಸ್ಟ್ ನೋಡಿನ ಲಿಂಕ್ ಫೀಲ್ಡಲ್ಲಿ ಇದರ ಅಡ್ರೆಸ್ಸನ್ನು ಸ್ಟೋರ್ ಮಾಡ್ತೀವಿ. ಎಲ್ಲಿರುತ್ತೆ ಈ ಎರಡನೇ ನೋಡ್ನ ಅಡ್ರೆಸ್ಸು? ಫಸ್ಟಿನ ಲಿಂಕ್ ಫೀಲ್ಡಲ್ಲಿರುತ್ತೆ. ಸೊ ಅದನ್ನು ಇಲ್ಲಿಗೆ ಕಾಪಿ ಮಾಡಬೇಕು. ಆಮೇಲೆ ಇದನ್ನು ಡಿಲೀಟ್ ಮಾಡಬೇಕು. ಇನ್ಸರ್ಟ್ ಎ ನೋಡ್ ಅಟ್ ಫ್ರಂಟ್, ಇಲ್ಲಿ ಒಂದು ಹೊಸ ನೋಡನ್ನು ಇನ್ಸರ್ಟ್ ಮಾಡಬೇಕು. 10 ಅಂತ ಇನ್ಸರ್ಟ್ ಮಾಡೋಣ. ಹೇಗೆ ಮಾಡ್ತೀವಿ? ಇಲ್ಲಿ ಒಂದು ಹೊಸ ನೋಡನ್ನು ಇನ್ಸರ್ಟ್ ಮಾಡಬೇಕು, ಟೆಂಪ್ ಅಂತ. ಇದಕ್ಕೆ ಜಾಯಿನ್ ಮಾಡಬೇಕು 10ಗೆ. ಹೇಗೆ ಮಾಡ್ತೀವಿ ನೋಡಿ, ಏನೇನು ಚೇಂಜಸ್ ಮಾಡಬೇಕು? ಫಸ್ಟು ಟೆಂಪಿನ ಲಿಂಕ್ ಫೀಲ್ಡಲ್ಲಿ ಫಸ್ಟ್ ನೋಡಿನ ಅಡ್ರೆಸ್ಸನ್ನು ಸ್ಟೋರ್ ಮಾಡಬೇಕು. ಫಸ್ಟ್ ನೋಡ್ನ ಅಡ್ರೆಸ್ಸು ಎಲ್ಲಿರುತ್ತೆ? ಲಾಸ್ಟ್ನ ಲಿಂಕ್ ಫೀಲ್ಡಲ್ಲಿರುತ್ತೆ. ಓಕೆ, ಅದನ್ನು ಇಲ್ಲಿಗೆ ಕಾಪಿ ಮಾಡಬೇಕು. ಲಾಸ್ಟ್ ಏನದು? ಟೆಂಪ್ ಲಿಂಕ್ ಈಸ್ ಈಕ್ವಲ್ ಟು ಲಾಸ್ಟ್ ಲಿಂಕ್ ಅಂತ ಅಸೈನ್ ಮಾಡಿದ್ರೆ ಅದಿಲ್ಲಿ ಕಾಪಿ ಆಗುತ್ತೆ. ಓಕೆ, ಆಮೇಲೆ ಲಾಸ್ಟ್ ಲಿಂಕಲ್ಲಿ ಟೆಂಪ್ನ ಅಡ್ರೆಸ್ಸನ್ನು ಸ್ಟೋರ್ ಮಾಡಬೇಕು. ಆಗ ಲಾಸ್ಟು ಟೆಂಪ್ಗೆ ಪಾಯಿಂಟ್ ಮಾಡುತ್ತೆ, ಟೆಂಪು 10ಗೆ ಪಾಯಿಂಟ್ ಮಾಡುತ್ತೆ. ಸೊ ಈಗ ಮತ್ತೆ ಸರ್ಕ್ಯುಲರ್ ಲಿಂಕ್ ಲಿಸ್ಟ್ ಫಾರ್ಮ್ ಆಗುತ್ತೆ. ಈ ಲಿಂಕ್ ಕ್ಯಾನ್ಸಲ್ ಆಗುತ್ತೆ. ಡಿಲೀಟ್ ಮಾಡೋದು ರಿಯರಿಂದ. ಈ ನೋಡನ್ನು ನಾವು ಡಿಲೀಟ್ ಮಾಡಬೇಕು. 50ನ ಏನು ಮಾಡಬೇಕು? ಡಿಲೀಟ್ ಮಾಡಬೇಕು ಅಂತಂದರೆ ಅದರ ಪ್ರೀವಿಯಸ್ ನೋಡ್ ಏನಿದೆ ಅದರಲ್ಲಿ ಫಸ್ಟ್ ನೋಡಿನ ಅಡ್ರೆಸ್ಸನ್ನು ಸ್ಟೋರ್ ಮಾಡಬೇಕು ಅಲ್ವಾ? ಸೊ ನಾವೊಂದು ಪ್ರೀವಿಯಸ್ ಅಂತ ಒಂದು ಪಾಯಿಂಟರ್ನ ಯೂಸ್ ಮಾಡಿಕೊಂಡು ಅಲ್ಲಿವರೆಗೂ ಟ್ರಾವೆರ್ಸ್ ಮಾಡ್ತೀವಿ. ಇಲ್ಲಿವರೆಗೂ ಡಿಲೀಟ್ ಮಾಡಬೇಕಾಗಿರೋ ಹಿಂದಿನ ನೋಡ್ ತನಕ ಟ್ರಾವೆರ್ಸ್ ಮಾಡ್ತೀವಿ. ಯಾಕೆ ಇದಕ್ಕೊಂದು ಹೆಸರು ಬೇಕಲ್ಲ ನಮಗೆ ಲಿಂಕನ್ನು ಕಾಪಿ ಮಾಡೋಕ್ಕೆ, ಅದಕ್ಕೋಸ್ಕರ ಬಂದುಬಿಟ್ಟು ಪ್ರೀವಿಯಸ್ ಲಿಂಕ್ ಈಸ್ ಈಕ್ವಲ್ ಟು ಲಾಸ್ಟ್ ಲಿಂಕ್ ಅಂತ ಹೇಳ್ತೀವಿ. ಲಾಸ್ಟ್ ಲಿಂಕಲ್ಲಿ ಫಸ್ಟ್ ನೋಡ್ ಅಡ್ರೆಸ್ ಇರುತ್ತಲ್ವ, ಕಾಪಿ ಆದ ತಕ್ಷಣ ಇದು ಇಲ್ಲಿ ಪಾಯಿಂಟ್ ಮಾಡುತ್ತೆ. ಆಮೇಲೆ ನಾವು ಇದನ್ನು ಡಿಲೀಟ್ ಮಾಡ್ಬೋದು ಲಾಸ್ಟ್ ನೋಡಲ್ಲಿ. ಹೀಗೆ ಸರ್ಕ್ಯುಲರ್ ಲಿಂಕ್ ಲಿಸ್ಟ್ ಮೇಲೆ ನಾವು ಇದುವರೆಗೂ ನಾವು ಕಲಿತಂಥ ಎಲ್ಲ ಆಪ್ರೇಷನ್ಸನ್ನು ಕೂಡ ಎಫಿಷಿಯೆಂಟಾಗಿ ಮತ್ತು ಈಸಿಯಾಗಿ ಪರ್ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ಸೆಷನ್ನಲ್ಲಿ ಡಬ್ಲಿ ಲಿಂಕ್ ಲಿಸ್ಟ್ ಜೊತೆ ಭೇಟಿಯಾಗೋಣ. ನಮಸ್ಕಾರ.